ಕೊನೆಯದಾಗಿ ಗುರುಬಲ ಯಾರಿಗೆ? ಮೀನರಾಶಿಯವರಿಗೆ ಮೀನರಾಶ್ಯಾಧಿಪತಿ ಗುರುವೇ ಆಗಿ ಚತುರ್ಥ ಪಂಚಮದಲ್ಲಿ ಸಂಚಾರ ಮಾಡ್ತಕ್ಕಂತಹ ಮೇಯಿಂದ ಇರ್ತಕ್ಕಂತಹ 2025 ಅಭೀಷ್ಟಗಳು ನೆರವೇರ್ತದೆ. ಜನ್ಮ ಶನಿ ಮತ್ತು ಜನ್ಮ ರಾಹುವಿನ ದೋಷವು ಇರುವುದರಿಂದ ಒಂದು ರೀತಿಯ ಅಸಮಾಧಾನ, ಒಂದು ರೀತಿಯ ಒಂದು ರೋಗಿತವಾಗಿರ್ತಕ್ಕಂತಹ ಮನಸ್ಸು, ಇದೆಲ್ಲ ಸ್ವಲ್ಪ ಪರಿಹಾರ ಆಗುತ್ತೆ. ಮನುಷ್ಯನ ಹತ್ರ ಎಷ್ಟು ದುಡ್ಡಿದ್ರೇನು, ಎಷ್ಟು ಕಾಸಿದ್ರೇನು, ಮಾನಸಿಕವಾಗಿ ಅವನು ಶಾಂತನಾಗಿ ಇಲ್ಲದೆ ಹೋದರೆ ಅಥವಾ ಪ್ರಸನ್ನನಾಗಿ ಇಲ್ಲದೆ ಹೋದರೆ, ಆ ಪ್ರಸನ್ನತೆಗೆ ಈಗ ಮೀನರಾಶಿ, ನಾನು ಹೋದ ಫಂಕ್ಷನಲ್ಲೂ ಇದು ಪ್ರೋಗ್ರಾಮಲ್ಲೂ ಹೇಳಿದ್ದೀನಿ ಮೀನರಾಶಿಯವರಿಗೆ, ಈಗ ಅದು ಪರಿಹಾರ ಆಗುತ್ತೆ. ಚತುರ್ಥ ಮತ್ತು ಪಂಚಮ ಗುರುವಿನ ಸಂಚಾರದ ವರ್ಷ ನಡೀತಾ ಇದೆ. ನೀವು ಕೂಡ ಸಗ್ರಹ ಶನಿ ಶಾಂತಿ, ಆಶ್ಲೇಷ ಬಲಿ ಪೂಜೆ, ಸುಬ್ರಹ್ಮಣ್ಯ ದೇವರ ಕ್ಷೇತ್ರ ದರ್ಶನ, ಒಪ್ಪತ್ತು ಉಪವಾಸ ಮಾಡ್ತಕ್ಕಂಥದ್ದು ಅಥವಾ ಒಪ್ಪತ್ತು ಊಟ ಮಾಡ್ತಕ್ಕಂಥದ್ದು, ಪ್ರದಕ್ಷಿಣ ನಮಸ್ಕಾರ ಮಾಡೋದು, ಇದೆಲ್ಲ ಸೇವೆಗಳನ್ನು ಆಗಾಗ ಮಾಡೋದು. ಗುರು ಸನ್ನಿಧಾನಗಳಲ್ಲಿ ಮಂತ್ರಾಲಯ ಪ್ರಭುಗಳ ಹತ್ರ, ಕ್ಷೇತ್ರಗಳಲ್ಲಿ, ವಾದಿರಾಜರ ಕ್ಷೇತ್ರ, ಬಹಳ ವಿಶೇಷವಾಗಿರ್ತಕ್ಕಂಥ ಗುರುವಿನ ಕ್ಷೇತ್ರಗಳಲ್ಲಿ ಗುರು ದರ್ಶನವನ್ನು, ಗುರು ಪೂಜೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲ ಶನಿ ಮತ್ತು ರಾಹುಗಳ ದೋಷಗಳನ್ನು ಪರಿಹಾರ ಆಗ್ತಕ್ಕಂಥ ವಿಶೇಷ. ಇಷ್ಟು ಮೇಷಾದಿ 12 ರಾಶಿಗಳಿಗೆ ಗುರುಬಲ ಯಾರಿಗೆ ಏನು ವಿಶೇಷ ಎಂಬುದಾಗಿತ್ತು. ಎಲ್ಲರಿಗೂ ಗುರುವಂತರ್ಗತ ಶ್ರೀ ಗೋಪಾಲಕೃಷ್ಣನ ಅನುಗ್ರಹ ಆಗಲಿ ಅಂಥೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.